ಹಿಂದುತ್ವ ಅಂತಂದು ಏನು, ಇದೇನೋ ಕೇವಲ ಒಂದು ಆಧ್ಯಾತ್ಮ ಉಪದೇಶ ಅಲ್ಲ, ಇದು ಜೀವನ ಶೈಲಿ. ಜೀವನಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಸಂಗತಿಯು ಅದ್ರಲ್ಲಿ ಇದ್ದೇ ಇದೆ. ಕಾಲ ಬಂದಾಗ ಅದು ತನ್ನನ್ನು ತೆರೆದುಕೊಳ್ಳುತ್ತೆ ಅಂತ. ಹಿಂದುತ್ವ ಅಂತಂದ್ರೆ ಸಂವಿಧಾನದ 370ನೇ ವಿಧಿಯನ್ನ ತೆಗೆದುಹಾಕುವುದು, ಹಿಂದುತ್ವ ಅಂತಂದ್ರೆ ಗೋರಕ್ಷಣೆ, ಹಿಂದುತ್ವ ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡೋದು, ಇದಿಷ್ಟೇ ಹಿಂದುತ್ವ ಅಲ್ಲ. ಹಿಂದುತ್ವ ಅಂತಂದರೆ ಜೀವನದ ಎಲ್ಲವೂ ಕೂಡ ಹಿಂದುತ್ವವೇ. ಇದನ್ನು ಸಂಘ ಇವತ್ತು ಯುಗಕ್ಕೆ ತಕ್ಕಂತೆ ಇದರ ಮೇಲೆ ಆಗ್ರಹ ಪಡಿಸ್ತಾ ಇದೆ. 100ನೇ ವರ್ಷದ ಸಂದರ್ಭದಲ್ಲಿ ಮುಖ್ಯವಾಗಿ 2 ಗುರಿಗಳನ್ನು ಸಂಘ ಇಟ್ಕೊಂಡಿದೆ. ಒಂದು ಸಂಘದ ಶಾಖೆಗಳನ್ನು 1 ಲಕ್ಷ ಶಾಖೆಗಳನ್ನು ಮಾಡುವಂಥದ್ದು, ಇನ್ನೊಂದು ಪಂಚಪರಿವರ್ತನೆಯ ಕಾರ್ಯಗಳನ್ನು ಇಟ್ಕೊಂಡಿದೆ. ಪಂಚಪರಿವರ್ತನೆಯ ವಿಷಯಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಸಂಘ ಬಳಸುವಂಥ ಪರಿಭಾಷೆಗಳು, ಅದರಲ್ಲಿ ಕುಟುಂಬ ಪ್ರಬೋಧನ ಮತ್ತು ಸ್ವದೇಶಿ ಇವೆರಡನ್ನು ಬಿಟ್ಟರೆ ಇನ್ನು 3 ಸಾಮಾನ್ಯ ಸಂದರ್ಭದಲ್ಲಿ ಬಳಕೆಯಾಗುವಂಥ ಪರಿಭಾಷೆಗಳು. ಅಂದರೆ ಸಂಘದ ಒಂದು ಹಿಂದುತ್ವ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಈ ರೀತಿ ಒಂದು ಘೋಷವಾಕ್ಯಗಳ ರೀತಿ ಇದು ಕೇಳಿಸ್ತಾ ಇಲ್ಲ, ಸೌಂಡ್ ಆ ರೀತಿ ಬರ್ತಾ ಇಲ್ಲ. ಇದು ಕೇವಲ ಶಬ್ದಗಳಲ್ಲಿ ಆಗಿರುವಂಥ ಒಂದು ಬದಲಾವಣೆನ, ಇಲ್ಲ ಸಂಘ ಈ 100ನೇ ವರ್ಷದಲ್ಲಿ ವಿಷಯಗಳನ್ನು ನೋಡುವಂಥ ರೀತಿಯಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ? ಸಂಘದ ವೈಚಾರಿಕ ಆಧಾರದ ಮೂಲದಲ್ಲೇ ಇವೆಲ್ಲವೂ ಇದೆ. ಸಂಘದಲ್ಲಿ ಒಂದು ಶಬ್ದವನ್ನು ನಾವು ಉಪಯೋಗಿಸ್ತೀವಿ, ಪ್ರೋಗ್ರೆಸಿವ್ ಅನ್ಫೋಲ್ಡ್ಮೆಂಟ್ ಅಂತ. ಪಥದ ಕ್ರಮಣ ಆದಂತೆ ಆಯಾಮಗಳು ತೆರೆದುಕೊಳ್ತಾ ಹೋಗ್ತವೆ. ಬೀಜದಲ್ಲಿ ವೃಕ್ಷ ಇದ್ದೇ ಇದೆ, ಆದರೆ ಅದು ಮೊಳಕೆ ಹೊಡೆದ ಮೇಲೆ ಬಂದಂತೆ ಕೊಂಬೆಗಳಾಗ್ತವೆ, ಎಲೆ ಬಿಡುತ್ತೆ, ಹೂ ಬಿಡುತ್ತೆ, ಹಣ್ಣಾಗತ್ತೆ. ಹಾಗೆ ಸಂಘದ ವೈಚಾರಿಕ ಆಧಾರದಲ್ಲಿ ಹಿಂದುತ್ವ ಅಂತಂದು ಏನು, ಇದೇನೋ ಕೇವಲ ಒಂದು ಆಧ್ಯಾತ್ಮ ಉಪದೇಶ ಅಲ್ಲ, ಇದು ಜೀವನ ಶೈಲಿ. ಇದು ಜೀವನಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಸಂಗತಿಯು ಅದರಲ್ಲಿ ಇದ್ದೇ ಇದೆ. ಕಾಲ ಬಂದಾಗ ಅದು ತನ್ನನ್ನು ತೆರೆದುಕೊಳ್ಳುತ್ತೆ ಅಂತ. ಪ್ರೋಗ್ರೆಸಿವ್ ಅನ್ಫೋಲ್ಡ್ಮೆಂಟಲ್ಲಿ ಸಂಘ ಇದನ್ನು ಇವತ್ತು ಸಮಾಜ ಪರಿವರ್ತನೆ ಸಂಗತಿಯನ್ನು ಆಗ್ರಹಪಡಿಸಿ ಹೇಳ್ತಿದೆ. ಸಮಾಜವನ್ನು ಸಂಘಟನೆ ಮಾಡುವಂಥದ್ದು ಒಂದು ಮುಖ್ಯವಾಗಿ, ಇನ್ನೊಂದು ಸಮಾಜ ರಕ್ಷಣೆ. ಸಮಾಜದ ರಕ್ಷಣೆಯಲ್ಲಿ 2 ಸಂಗತಿ. ಒಂದು, ಹೊರಗಡೆಯಿಂದ ಆಗುವಂಥ ಆಕ್ರಮಣ, ಧರ್ಮಾಂತರಣ, ಮತಾಂತರಣದ ರೀತಿದಿರಲಿ, ಅಥವಾ ಒಳಗಡೆಯ ಸಮಸ್ಯೆ, ಜಾತಿ ಭೇದ, ಸ್ವಾರ್ಥ, ಈ 2ರಿಂದನೂ ಸಮಾಜವನ್ನು ರಕ್ಷಿಸಬೇಕು. ಇದು 2ನೇ ಭಾಗ. 3ನೇದು ಸಕಾರಾತ್ಮಕ ಪರಿವರ್ತನೆ ಆಗಬೇಕು ಕಾಲಕ್ಕೆ ತಕ್ಕಂತೆ. ಯುಗಾನುಕೂಲ ಪರಿವರ್ತನೆ ಹಿಂದೂ ಸಮಾಜದ ಸ್ವಭಾವ. ನಮ್ಮಲ್ಲಿ ಸ್ಮೃತಿಗಳು ಯಾಕೆ ಬಂದವು? ಮೂಲವನ್ನು ಬಿಡದೇನೆ ಸಮಾಜಕ್ಕೆ ಇವತ್ತಿನ ಕಾಲಕ್ಕೆ ತಕ್ಕಂತೆ ಆ ಮೂಲವನ್ನು ಅಭಿವ್ಯಕ್ತಗೊಳಿಸಬೇಕು, ಅದನ್ನು ಹೊಸ ರೀತಿಯಲ್ಲಿ ಹೇಳಬೇಕು. ಹಳೆ ಬೇರು ಹೊಸ ಚಿಗುರು, ಕೂಡಿರಲು ಮರಸಬೇಕು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಧರ್ಮ ಅಂತಂದರೆ ಅದೇ ತಾನೇ, ಹಳೆ ತತ್ವ ಹೊಸ ಯುಕ್ತಿ. ಅದು ಕಾಲಕ್ಕೆ ಆಗಲೇಬೇಕಾದ್ದು ಜೀವಂತವಾಗಿರುವಂಥ ಸಮಾಜದಲ್ಲಿ. ಇದನ್ನು ಸಂಘ ಮೊದಲಿಂದನೂ ಹೇಳ್ಕೊಂಡು ಬಂದಿದೆ, ಯುಗಾನುಕೂಲ ಪರಿವರ್ತನೆ. ಈಗ ಪಂಚ ಪರಿವರ್ತನೆಯಲ್ಲಿ ಕುಟುಂಬ ಪ್ರಬೋಧನೆ ಅಂತ ಹೇಳಿರೋದು, ಕೌಟುಂಬಿಕ ಜೀವನ ಮೌಲ್ಯಗಳು ಗಟ್ಟಿಯಾಗಿರಬೇಕು, ಆಚರಣೆಯಲ್ಲಿ ಬರಬೇಕು. ಕುಟುಂಬ ಅಂದರೆ ತನ್ನ ಕುಟುಂಬದ ಏಳಿಗೆ ಮಾತ್ರ ಅಲ್ಲ, ಒಂದು ಕುಟುಂಬದಲ್ಲಿ ಸಮಾಜದ ಏಳಿಗೆಯ ಬೀಜ ಇದ್ದೇ ಇದೆ. ಆ ಕುಟುಂಬದಲ್ಲಿರೋ ವ್ಯಕ್ತಿ, ಆತನಿಗೊಂದು ಸಮಾಜದ ಋಣ ಅನ್ನೋದಿದೆ. ನಮ್ಮಲ್ಲಿ ದೇವಋಣ, ಋಷಿ ಋಣ, ಪಿತೃಋಣ ಮತ್ತು ಸಮಾಜ ಋಣ ಅಂತ ಹೇಳೇ ಇದ್ದಾರೆ. ಇವತ್ತು ನಮ್ಮ ಸಮಾಜ ಅನೇಕ ಸರಿ ಏನಾಗ್ಬಿಟ್ಟಿದೆ, ಪಿತೃಋಣ ದೇವಋಣ ಮುಗಿಸ್ಬಿಡ್ತಿದ್ದಾರೆ. ಉಳಿದಿದ್ರೂ ಅಷ್ಟೇ ಮಹತ್ವದ್ದಲ್ವೇ? ಅದರಿಂದ ಕುಟುಂಬ ಅಂತಂದರೆ ಎಲ್ಲವೂ ಇರಬೇಕು. ಹಾಗೆಯೇ ನೆರೆಹೊರೆಯ ಧರ್ಮ ಒಂದು ಕುಟುಂಬಕ್ಕೆ. ನಾವೊಂದು ಕುಟುಂಬದಲ್ಲಿ ಇದ್ದೀನಿ ಅಂದರೆ ನಮ್ಮ ಪಕ್ಕದ ಮನೆಯವರು ಸುಖ ದುಃಖದ ಜೊತೆಗೆ ನಾನು ಇದ್ದೀನೋ ಇಲ್ವೋ ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ. ಹೀಗೆ ಸಮಾಜದ ಬಗ್ಗೆ. ಅದೇ ರೀತಿ ಪರಿಸರದ ರಕ್ಷಣೆ, ಇದು ನಮ್ಮ ಸಮಾಜದಲ್ಲಿ ಪ್ರಕೃತಿಯಲ್ಲಿ ನಾವು ದೇವರನ್ನು ನೋಡೇ ಇದ್ದೇವೆ. ಪ್ರಕೃತಿಯ ರಕ್ಷಣೆ ಆಗಬೇಕು ಅನ್ನೋಂಥದ್ದು ನಮ್ಮ ಹಿರಿಯರು ಎಲ್ಲ ಕಾಲದಲ್ಲೂ ಹೇಳ್ಕೊಂಡು ಬಂದಿದ್ದಾರೆ. ಅದರಿಂದ ಇದೆಲ್ಲವೂ ಕೂಡ ಹಿಂದುತ್ವವೇ. ಅನೇಕ ಸಾರಿ ಏನಾಗ್ಬಿಟ್ಟಿದೆ, ಹಿಂದುತ್ವ ಅಂತಂದರೆ ಸಂವಿಧಾನದ 370ನೇ ವಿಧಿಯನ್ನು ತೆಗೆದುಹಾಕುವುದು, ಹಿಂದುತ್ವ ಅಂತಂದರೆ ಗೋರಕ್ಷಣೆ, ಹಿಂದುತ್ವ ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡೋದು, ಇದಿಷ್ಟೇ ಹಿಂದುತ್ವ ಅಲ್ಲ. ಹಿಂದುತ್ವ ಅಂತಂದರೆ ಜೀವನದ ಎಲ್ಲವೂ ಕೂಡ ಹಿಂದುತ್ವವೇ. ಇದನ್ನು ಸಂಘ ಇವತ್ತು ಯುಗಕ್ಕೆ ತಕ್ಕಂತೆ ಇದರ ಮೇಲೆ ಆಗ್ರಹ ಪಡಿಸ್ತಾ ಇದೆ.